ನೋಡಿ ಅವ್ರದ್ದು ಅಪ್ರೂವಲ್ ಆಗಿದೆ ನೋಡಿ, ಆನ್ ಡ್ಯೂಟಿ ಬಂತು ಈಗ ಅವ್ರಿಗೆ. ಇಷ್ಟೇ ಗೊತ್ತಾಯ್ತಲ್ಲಣ್ಣ. ಇವಾಗ ನೋಡಿ ಇದು ಮೀಟ್ರು, ನೀವು ಯಾರೇ ಒಂದು ಆಟೋನ ಡ್ಯೂಟಿ ಮಾಡಬೇಕಾದ್ರೆ ಮೀಟ್ರನ್ನ ಆನ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಆರೆಂಜ್ ಕಲರ್ ಇದೆ, ಇದನ್ನು ಟಚ್ ಮಾಡಿ. ನೀವು ಯಾರೋ ರೋಡಲ್ಲಿ ಒಬ್ಬರು ಕಸ್ಟಮರ್ ಬರ್ತಾರೆ, ಕೈ ಅಡ್ಡ ಹಾಕ್ತೀರಾ, ಅವ್ರು ಕುತ್ಕೊಂತಾರೆ, ನೀವು ಮೀಟ್ರನ್ನೂ ಹಾಕ್ತಿರಲ್ವಾ, ಅದ್ರ ಜೊತೆ ಇದನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಇದನ್ನು ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ನೋಡಿ. ಉದಾಹರಣೆಗೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಕೊಡ್ತೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಲೊಕೇಶನ್ಗೆ ಹೋಗಿ ಅವ್ರು ಎಷ್ಟು ಕಿಲೋಮೀಟ್ರ್ ಆದ್ರೂ ಗಾಡಿ ಓಡಲಿ, ನಿಮ್ಮ ಮೀಟ್ರ್ ಏನು ನೋಡುತ್ತೋ ಅದೇ ಬಿಲ್ಲ ಇದ್ರಲ್ಲಿ ಬರುತ್ತೆ. ನೀವು ಮೀಟ್ರ್ ಬೇಕಾದ್ರೆ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಮೀಟ್ರನ್ನೂ ಆನ್ ಮಾಡಿ. ಈಗ ಒಂದು ಕೆಲಸ ಮಾಡ್ತೀರಣ್ಣ, ನಿಮ್ಮ ಗಾಡಿನಲ್ಲೇ ಹೋಗ್ಬಿಡೋಣ, ಲೈವ್ ಚೆಕ್ ಮಾಡಿಬಿಡೋಣ. ಒಂದು 2 ಕಿಲೋಮೀಟ್ರಿಗೆ ಅದು ಬಿಲ್ ಕರೆಕ್ಟಾಗಿ ಬರುತ್ತೋ ಅಂತ ಚೆಕ್ ಮಾಡಿಬಿಡೋಣ ಬನ್ನಿ ಸ್ನೇಹಿತರೆ. ನೋಡಿ ಇವಾಗ ಇವ್ರ ಆಟೋದಲ್ಲೇ ನೋಡಿ, ಇವ್ರ ಆಟೋ ಇದು, ಈ ಗಾಡಿ ನಂಬರು ನೋಡಿ ಕಾಣಿಸ್ತಾ ಇದೆಯಾ. ಈ ಆಟೋದಲ್ಲಿ ಇವ್ರ ಮೀಟ್ರನ್ನು ಕೂಡ ಹಾಕಿಸ್ತೀನಿ. ಈಗ ಇಲ್ಲಿ ಸ್ಟಾರ್ಟು ಕೂಡ ಮಾಡಿದ್ದೀವಿ, ಕಿಲೋಮೀಟ್ರು ರನ್ನಿಂಗ್ ಕರೆಕ್ಟಾಗಿ ಆಗುತ್ತೋ ಅಂತ ನೀವೇ ಅಬ್ಸರ್ವ್ ಮಾಡಿ. ಇದನ್ನು ಹಾಕಿ ಸರ್ ಮೀಟ್ರು. ಇನ್ನಿಂದು ಕಿಲೋಮೀಟ್ರ್ ಅದು ವರ್ಕ್ ಆಗುತ್ತಾ? ಅದು ಆಗಲ್ವಾ? ನೋಡಿ ಅವ್ರದ್ದು ಗಾಡೀಲಿ ಕಿಲೋಮೀಟ್ರ್ ವರ್ಕ್ ಆಗಲ್ಲ, ವರ್ಮ ಗಿರ್ಮ ಏನೋ ಚೇಂಜ್ ಮಾಡಿಸ್ಬೇಕು ಅದಕ್ಕೆ. ಬಟ್ ಈಗ ಈ ಮೀಟ್ರು, ಈಗ ಕೆಲವರು ಡೌಟ್ ಪಡ್ತಾರಲ್ಲ, ಆಟೋ ಮೀಟ್ರಿಗಿಂತ ಇದು ಏನಾದ್ರು ಕಡಿಮೆ ಬರುತ್ತೇನೋ ಜಾಸ್ತಿ ಬರುತ್ತೋ ಅಂತ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆನ್ಸು ಲೆಫ್ಟಲ್ಲಿರೋದು ಡಿಸ್ಟೆನ್ಸು ನೋಡಿ, ಇಲ್ಲೇನು ಲೆಫ್ಟಲ್ಲಿ ಕಾಣಿಸ್ತಾ ಇದೆ ಇದು ಡಿಸ್ಟೆನ್ಸು. ಇದು ಬಂದು ಮಧ್ಯದಲ್ಲಿರೋದು ಟೈಮಿಂಗ್ಸು, ಎಷ್ಟು ಗಂಟೆ ಏನಾಯಿತು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಡೀರಿ ಸರ್, ಒಂದು ರೌಂಡ್ ಹಾಕಿ ಅಲ್ಲಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಎಲ್ಲೋಗುತ್ತಾ ಒಂದು 2-3 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ರೌಂಡ್ ಹಾಕಿ ಹೇಳ್ತೀನಿ. ನೋಡಿ ಈಗ ಮಿನಿಮಮ್ ಅಲ್ಲಿ 36 ರೂಪಾಯಿ ಇದೆ, ನಮ್ಮದು ಇಲ್ಲಿ 0 ತೋರಿಸ್ತಾ ಇದೆ. ಕಿಲೋಮೀಟ್ರ್ ಎಷ್ಟು ಓಡುತ್ತೋ ಅದ್ರ ಆಧಾರದ ಮೇಲೆ ಬಿಲ್ ಬರುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು. ನೋಡಿ ಇದರಲ್ಲಿ ಸ್ಪೀಡ್ ಕೂಡ ತೋರಿಸ್ತಾ ಇದೆ, ಎಷ್ಟು ಕಿಲೋಮೀಟ್ರ್ ಸ್ಪೀಡ್ ಹೋಗ್ತಾ ಇದೆ ಅಂತ. ಇಲ್ಲಿ ನೋಡಿ 1 ಪಾಯಿಂಟ್ ಬಂತು, ಇಲ್ಲೂ ಕೂಡ ಇಲ್ಲಿ GPS ಪ್ರಕಾರದಲ್ಲಿ ಏನು ಪಾಯಿಂಟ್ ಬರಬೇಕು ಆ ಪಾಯಿಂಟು ಬಂದಿದೆ. ನೋಡಿ ಇಲ್ಲಿ 1.015 ಅಂತ ಬಂತಲ್ಲ, ನೋಡಿ ಇದು 2 ಪಾಯಿಂಟ್ ಆಯಿತು. ನೋಡಿ ಇಲ್ಲೂ ಕೂಡ 20 ಅಂದರೆ ಅದು 200 ಮೀಟ್ರ್ ಅಂತ ಅರ್ಥ. ನೋಡಿ ಇದು 2.5, ಇಲ್ಲಿ 3 ಬಂತು, ಇಲ್ಲೂ ಕೂಡ 3 ಬರುತ್ತೆ. ಈಗ ನೋಡಿ ಇಲ್ಲಿ 3 ಆಯಿತು, ನೋಡಿ 29 ಅಂದರೆ 300 ಮೀಟ್ರ್ ಅಂತ. ನೋಡಿ ಇದು 4, ಇದು ಅಷ್ಟೇ, ಹೆಚ್ಚು ಕಮ್ಮಿ ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ. ಇಲ್ಲಿ 2 ಕಿಲೋಮೀಟ್ರ್ ಆದರೆ ಇಲ್ಲೂ ಕೂಡ 2 ಕಿಲೋಮೀಟ್ರ್ ಆಗಬೇಕು ನೋಡಿ ಹಂಗೆ. ಯಾಕಂದರೆ ಲಾಸ್ಟ್ ಟೈಮು ವೀಡಿಯೋ ಮಾಡಿದಾಗ ನಾನು ಕಾರೊಂದು ಬಗ್ಗೆ ಮಾಡಿದ್ದೆ. ಇವಾಗ ಆಟೋದಲ್ಲಿ ಕೂತ್ಕೊಂಡು ಲೈವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಟೋದು ವರ್ಕ್ ಹೆಂಗಾಗುತ್ತೆ ಅಂತ. ಯಾಕಂದರೆ ಇವರು ಗೌರ್ಮೆಂಟಿಂದ ಮೀಟ್ರ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಆ ಮೀಟ್ರ್ ಪ್ರಕಾರವಾಗಿ ನಮ್ಮದು ಕೂಡ ಓಡಬೇಕು. ಓಕೆನಾ? 2 ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಆಟೋ ಡ್ರೈವರ್ಗಳಿಗೆ ಶೇರ್ ಮಾಡಿ. ಯಾಕೆ ಅಂದರೆ ಪ್ರತಿಯೊಂದು ಬಾಡಿಗೆ ಅವರು ಮೀಟ್ರ್ ಹಾಕೋರು ಹೋಗಲಿ, ಓಲಾ ಊಬರು ರ್ಯಾಪಿಡೋ ಯಾವುದನ್ನಾದ್ರು ಹೋಗಲಿ, ಅವರು ಈ ಥರ ಮೀಟ್ರನ್ನ ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ತಿಂಗಳು ಕೊನೆಯಲ್ಲಿ ತಿರುಗಿ ನೋಡಿದಾಗ ಇವ್ರ ಲೆಕ್ಕ ಕ್ಲೀನಾಗಿ ಸಿಗುತ್ತೆ. ಎಷ್ಟು ಡ್ಯೂಟಿ ಮಾಡಿದ್ದೀನಿ, ಎಷ್ಟು ಕಿಲೋಮೀಟ್ರ್ ಗಾಡಿ ಓಡಿದೆ ಅನ್ನೋ ಲೆಕ್ಕಾಚಾರ ಎಲ್ಲ ಕ್ಲೀನಾಗಿ ಸಿಗುತ್ತೆ. ಒಬ್ಬರು ಬಿಸ್ನೆಸ್ ಮ್ಯಾನು, ಆಟೋ ಡ್ರೈವರು ಕೂಡ ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಅವಕಾಶ ಇದೆ. ನಮಗೆ ಹಾಗೆ ಡ್ರೈವರ್ಗಳಿಗಾಗಿ ಬಂದಿರುವಂಥ ಅನುಕೂಲತೆ ಇರುವಂಥ ಒಂದು ಅಪ್ಲಿಕೇಶನ್ ಇದು. ನೀವು ಯಾರನ್ನೂ ಇಲ್ಲಿ ಹೋಗ್ಬಿಟ್ಟು ನೀವು ನಮ್ಗೆ 18 ರೂಪಾಯಿ ಕರೆಕ್ಟಾಗಿ ಕೊಡ್ತಾಯಿಲ್ಲ ಅಂತ ಗಲಾಟೆ ಮಾಡೋಂಗಿಲ್ಲ, ನಮ್ಮ ಕಾರ್ಗಾದರೆ 24 ಕೊಡ್ತಾಯಿಲ್ಲ ಅಂತ ಗಲಾಟೆ ಮಾಡೋಂಗಿಲ್ಲ. ಎಲ್ಲ ಅದ್ರ ಪಾಡಿಗೆ ಅದೇ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಇದು. ಸೊ ಹಂಗಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಯಾರೂ ನಿಮಗೆ ಇದು ಕೊಡೋಲ್ಲ, ಯಾರೋ ಈ ಥರ ವಿಚಾರದಲ್ಲಿ ನಿಮ್ಗೆ ಯಾರೂ ಹೆಲ್ಪ್ ಮಾಡೋಲ್ಲ. ನೋಡಿ ಇಲ್ಲಿ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗಿದೆ, ಇಲ್ಲೂ ಕೂಡ 1 ಕಿಲೋಮೀಟ್ರ್ ಆಗಿದೆ. ನೋಡಿ 0.98 ಅಂದರೆ ಆ 1 ಕಿಲೋಮೀಟ್ರ್ ಅಂತಲೇ ಲೆಕ್ಕ. ಈಗ ನೋಡಿ, ಈಗ ಅದು 10 ಅಂತ ಬರೋ ಲಾಸ್ಟ್ಗೆ 1 ಕಿಲೋಮೀಟ್ರ್ ತೋರಿಸುತ್ತೆ. ನೋಡಿ ಈಗ ಇಲ್ಲಿ 1 ಕಿಲೋಮೀಟ್ರ್ ಇದೆ, ಇಲ್ಲೂ ಕೂಡ 1 ಕಿಲೋಮೀಟ್ರ್ ಆಗುತ್ತೆ. ನೋಡ್ರಿ ಆಯಿತಾ, 1 ಕಿಲೋಮೀಟ್ರ್ ಆಯಿತು ಕರೆಕ್ಟಾಗಿ. ಈಗ ಮುಂದೆ ಹೋಗಿ ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಬರ್ತೀವಿ. ಆ ಗಾಡಿ ನಿಲ್ಲಿಸಿದಾಗ ಇಲ್ಲೆಷ್ಟು ಕಿಲೋಮೀಟ್ರ್ ಹೊಡಿತೆ, ಇಲ್ಲೆಷ್ಟು ಕಿಲೋಮೀಟ್ರ್ ಐತೆ, ಎರಡೂ ಕೂಡ ನೀವು ನೋಡಿಕೊಂಡು ನೀವೇ ಡಿಸೈಡ್ ಮಾಡಿ ಈ ಅಪ್ಲಿಕೇಶನ್ನ ಯೂಸ್ ಮಾಡಬೇಕೋ ಬೇಡವಾ ಅಂತೇಳಿ.
ಇಲ್ಲಿ ಯೂಟರ್ನ್ ಮಾಡಿ ಸರ್ ಸಾಕು. ಈ ಬೆಂಗಳೂರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾರೋ ಕೈ ಬಾಡಿಗೆ ಕರೆಯೋದಾಗಿರ್ಬೋದು ಎಲ್ಲ ಮೀಟ್ರ್ ಕೇಳ್ತಾರೆ. ಆನ್ಲೈನಲ್ಲಿ ಯಾಕೆ ಬುಕ್ ಮಾಡ್ತಾರೆ ಅಂದರೆ ಅವ್ರಿಗೆ ಸೇಫ್ಟಿಗೋಸ್ಕರ ಬುಕ್ ಮಾಡ್ತಾರೆ. ಈ ಒಂದು 2025 ಕಾಲದಲ್ಲಿ ಪ್ರತಿಯೊಬ್ಬರು ಸೇಫ್ಟಿ ನೋಡ್ತಾರೆ. ಜೊತೆಗೆ ಬಿಲ್ಲು ಕೂಡ ಪಾರದರ್ಶಕವಾಗಿರಬೇಕು. ಕೆಲವರು ಬಿಲ್ಲನ್ನ ಕಂಪ್ನಿನಲ್ಲಿ ಕ್ಲೈಮ್ ಮಾಡೋಕ್ಕೂ ಕೂಡ ಕೇಳ್ತಾರೆ. ಸೊ ಇದು ನಿಮಗೆ ಲೆಕ್ಕಾಚಾರನೂ ಆಗುತ್ತೆ, ನಿಮ್ಮ ಸೇಫ್ಟಿನೂ ಕೂಡ ಇರುತ್ತೆ. ನೋಡಿ ಇಲ್ಲಿ ಇವತ್ತಿನ ಕಾಲಕ್ಕೆ ಡಿಜಿಟಲು. ಅಲ್ಲೇ ಗಾಡಿ ಹತ್ರ ಹಾಕ್ಬಿಡಿ. ನೋಡಿ 2.9 ಕಿಲೋಮೀಟ್ರ್ ಗಾಡಿ ಓಡಿದೆ. ಇಲ್ಲಿ ನಮ್ಮದು 2. ನೋಡಿ 83 ಅಂದರೆ 9 ಕಿಲೋಮೀಟ್ರಿಗೇ ಇಲ್ಲಿ ಒಂದು ನೋಡಿ ಇಲ್ಲ ಅಂದರೆ GPS ನಾವು ನೆಟ್ವರ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿಯಾಗಿ ನಮ್ಮದು ವರ್ಕ್ ಆಗೋದು. ಇದು ವೀಲ್ಗೆ ತಿರುಗೋದ್ರಿಂದ ಆ ವೀಲಿಗೆ ತಕ್ಕಂತೆ 2.9 ಕಿಲೋಮೀಟ್ರ್ ಕರೆಕ್ಟಾಗಿ ಗಾಡಿ ಓಡಿದೆ. ಇದು ಇಲ್ಲೂ ಕೂಡ ನೋಡಿ 2.84 ಅಂದರೆ 40 ಮೀಟ್ರು 60 ಮೀಟ್ರ್ ಮಾತ್ರ ನಿಮಗೆ ಡಿಫ್ರೆನ್ಸ್ ಬರ್ತಾಯಿದೆ. ಬಟ್ ಅದನ್ನು ಕೂಡ ಗ್ಲೋಬಲ್ ಕರೆಕ್ಟಾಗಿ ನಮ್ಮದು ಇಂಟರ್ನೆಟ್ ಆಗಿರ್ಬೋದು ಅಥವಾ GPS ಆಗಿರ್ಬೋದು ಎಕ್ಸಾಕ್ಟಾಗಿ ವರ್ಕ್ ಆದರೆ ಎರಡೂ ಕೂಡ ಒಂದೇ ಥರನೇ ಇರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ 2.9 2.84 ಅಂದರೆ 60 ಮೀಟ್ರ್ ಮಾತ್ರ ಡಿಫ್ರೆನ್ಸ್ ಬಂದಿದೆ. ಬಟ್ ನೆಟ್ವರ್ಕ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕರೆಕ್ಟಾಗಿ ಸಿಗುತ್ತದು. ಕೆಲವು ಕಡೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ನೋಡಿ ಆಗಲೇ ಒಂದು ಫೋನ್ ಬಂದಿತ್ತು ನನಗೆ. ಆ ಫೋನ್ ಬಂದಾಗ ಎಲ್ಲೋ ಮಿಸ್ ಆಗಿರ್ತದೆ ಅಷ್ಟೇ ಹೊರತು ನೋಡಿ ಕರೆಕ್ಟಾಗಿದೆ 2.84 ಇದು 2.9 ಅಂದರೆ 2.9 ಕಿಲೋಮೀಟ್ರಿಗೆ ಕರೆಕ್ಟಾಗಿ ಬಂದಿದೆ. ಅದು ಇನ್ನೊಂದು 100 ಮೀಟ್ರ್ ಹೋದರೆ ಅದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೂ ಕೂಡ ಅದೇ 100 ಮೀಟ್ರ್ ಪಾಸ್ ಆಗಿದ್ರೆ ಅದು ಕೂಡ 3 ಕಿಲೋಮೀಟ್ರ್ ಆಗುತ್ತೆ. ಬಿಲ್ಲು ಈಗ ಎಕ್ಸಾಕ್ಟಾಗಿ ಬಂತು. ಈಗ ನಾವು ಈ ಥರ ಕಸ್ಟಮರ್ನ ಕರ್ಕೊಂಡೋಗಿ ನೀವು ಎಂಡ್ ಮಾಡಿದ್ರೆ ಹಿಂಗೆ ನೋಡಿ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಹಾಕೋದಕ್ಕೆ ಕೇಳುತ್ತೆ. ಈಗ ಉದಾಹರಣೆಗೆ ನಾನು ಇವ್ರ ಹೆಸರನ್ನೇ ಹಾಕ್ಬಿಟ್ಟು ಅವ್ರದ್ದು ನಂಬರ್ನೇ ಹಾಕ್ತೀನಿ. ಹೇಳೋಣ ನಿಮ್ಮ ಹೆಸರು ಅಲ್ಲ, ಇದು ಹಾಕಾಯಿತು. ಈಗ ನೆಕ್ಸ್ಟು ಕ್ರಿಯೇಟ್ ಇನ್ವಾಯ್ಸ್ ಕೊಡಬೇಕು. ಸೊ ಇನ್ವಾಯ್ಸ್ ಅಂತ ಕೊಟ್ಟಮೇಲೆ ಈ ರೀತಿ ನೋಡಿ 51 ರೂಪಾಯಿ ಬಂತು. ಇಲ್ಲಿ ನೋಡಿ ಸರ್ ಅಮೌಂಟು 52 ರೂಪಾಯಿ ಇದರಲ್ಲಿ ಬಂದಿದೆ, ಇದರಲ್ಲಿ 51 ರೂಪಾಯಿ ಬಂದಿದೆ. ಯಾಕೆಂದರೆ ಇಲ್ಲಿ ನಮ್ಮದು ಇದ್ರ ಪ್ರಕಾರದಲ್ಲಿ 60 ಮೀಟ್ರ್ ಕಡಿಮೆ ಬಂತು. ಯಾಕಂದರೆ GPS ನಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ ಇದ್ದರೆ ಆ ರೀತಿ ಬರುತ್ತೆ. ಬಟ್ 99% ನಿಮಗೆ ಎಕ್ಸಾಕ್ಟಾಗಿ ಬಂದಿದೆ ಇದು. ಓಕೆನಾ. ಈ ವೀಲ್ ಮೀಟ್ರಿಗೆ ಸಂಬಂಧಪಟ್ಟಂತೆ ಓಡೋದ್ರಿಂದ
ಇದರಲ್ಲಿ GPS ಬರುತ್ತೆ. ಹಂಗಾಗಿ ಇಷ್ಟು ಡಿಫ್ರೆನ್ಸ್ ಬಂದರೂ ನಿಮ್ಗೇನು ತೊಂದರೆ ಇಲ್ಲ. ಕರೆಕ್ಟಲ್ಲಿ ಹೋಗ್ರು 51 ರೂಪಾಯಿ, ಈಗ 52 ರೂಪಾಯಿ ಕರೆಕ್ಟಾಗಿ ಹೋಗ್ತೀನಿ ಅಂದರೆ 3 ಕಿಲೋಮೀಟ್ರ್ ಕರೆಕ್ಟಾಗಿ ಬಂದರೆ ಇಲ್ಲಿನ್ನೂ ಅರ್ಧ ಓಡಿರಲ್ಲ. ಇದರಲ್ಲಿ ಪಾಯಿಂಟ್ ಟು ಪಾಯಿಂಟ್ 10 ಮೀಟ್ರೂ ಕೂಡ ತೋರಿಸುತ್ತೆ. ಸೊ ಈ ರೀತಿ ಇದೆ. ಇಲ್ಲಿ ಅಪ್ರೂವಲ್ ಕೊಟ್ಟಾದಮೇಲೆ ಕಸ್ಟಮರ್ ಏನಾರು ಬಿಲ್ ಕೇಳಿದ್ರೆ ನೋಡಿ ಅವ್ರ ನಂಬರ್ನ ಡೈರೆಕ್ಟಾಗಿ ಇಲ್ಲಿ ಮಾಡ್ಬೋದು. ನೋಡಿ ಈಗ ಇವ್ರಿಗೇನೆ ಕಳಿಸ್ತೀನಿ ಆ ನಂಬರ್ನ. ಇದು ನಿಮ್ಮ ನಂಬರ್ ಹೇಳಿ. ಹಾಂ 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 7686 ನೋಡಿ ಈ ಥರ ವಾಟ್ಸಪ್ ಬರುತ್ತೆ. ನೆಕ್ಸ್ಟ್ ಅವ್ರಿಗೆ ಸೆಂಡ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ನಿಮ್ಮ ನಂಬರಿಂದ ಅವ್ರಿಗೆ ಡೈರೆಕ್ಟಾಗಿ ಹಿಂಗೆ ಸೆಂಡ್ ಮಾಡಿ. ಒಂದೇ ಕೈಲಿ ಓಕೆ ಹಿಂಗೆ ಸೆಂಡ್ ಮಾಡಿದಾಗ ನೋಡಿ ಅವ್ರಿಗೂ ಕಸ್ಟಮರ್ಗೆ ಈ ರೀತಿ ಲಿಂಕ್ ಬರುತ್ತೆ. ಅವ್ರಿಗೆ ಆ ಲಿಂಕ್ ಅವ್ರು ಕಾಣಿಸ್ಲಿಲ್ಲ ಅಂದರೆ ಅವ್ರ ಕಡೆಯಿಂದ ಓಕೆ ಅಂತ ಸೆಂಡ್ ಮಾಡಿಸಿ ಆಮೇಲೆ ಇದನ್ನು ಓಪನ್ ಮಾಡಿದ್ರೆ ನೋಡಿ ಈ ಥರ ಬಿಲ್ ಬಂತು. ನೋಡಿ ನಿಮಗೂ ವಾಟ್ಸಪ್ ಬಂತಾ ನೋಡಿ, ಅವ್ರಿಗೂ ಕೂಡ ಬಂದಿದೆ ನೋಡಿ ಅವ್ರ ನಂಬರ್ಗೆ, ಅವ್ರಿಗೂ ಅದೇ ಥರ ಓಪನ್ ಆಯ್ತದೆ. ನಾವು ಕೂಡ ಅಲ್ಲಿ ನಾವು ಕಳಿಸಿದವರು ಕೂಡ ನೋಡ್ತೀವಿ ನೋಡಿ. ಕಸ್ಟಮರ್ ಡೀಟೇಲ್ಸ್ ಇಲ್ಲಿ ಬಂದಿದೆ, ಆಟೋ ರಿಕ್ಷಾ ಅಂತ ಬಂದಿದೆ. ಸೊ ಇಲ್ಲಿ ಬಿಸ್ನೆಸ್ ನೇಮ್ ನಾನೇನು ಕೊಟ್ಟಿಲ್ಲ, ಬರೀ ರಿಜಿಸ್ಟರ್ ಮಾಡಿರೋದ್ರಿಂದ ಬಿಸ್ನೆಸ್ ನೇಮ್ ಇಲ್ಲ. ಅದನ್ನು ನಾವು ಬಿಸ್ನೆಸ್ ನೇಮ್ನ ಆಮೇಲೆ ಬೇಕಾದ್ರೆ ಅಪ್ಡೇಟ್ ಮಾಡ್ಕೋಬೋದು. ನೋಡಿ ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಗಾಡಿ ಓಡ್ತು ಅನ್ನೋದಕ್ಕೆ ಮಿನಿಮಮ್ 2 ಕಿಲೋಮೀಟ್ರಿಗೆ 36. ಒಂದು ನಿಮಿಷ ಇದೆತ್ತಿ ಈಗ ಮೀಟ್ರ್ ಅದನ್ನ ಒಂಚೂರು. ನೋಡಿ ಮಿನಿಮಮ್ಮು 2 ಕಿಲೋಮೀಟ್ರಿಗೆ 36 ರೂಪಾಯಿ ಇದೆ. ಅದಾದಮೇಲೆ 1.838 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೊಡೋದ್ರಿಂದ 18 ರೂಪಾಯಿ ಥರ 15 ರೂಪಾಯಿ 8 ಪೈಸೆ ಬಂದಿದೆ. ಸೊ ಯಾವುದೇ ಥರದ ವೆಯ್ಟಿಂಗ್ ಚಾರ್ಜು ಇದರಲ್ಲಿ ಇಲ್ಲ. ವೆಯ್ಟಿಂಗ್ ಯಾಕಂದರೆ ಗಾಡಿ ಎಲ್ಲೂ ನಿಂತಿಲ್ಲ. ಜರ್ನಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋಲ್ಲ, ಗೌರ್ಮೆಂಟ್ ಹೇಳಿಲ್ಲ. ವೆಯ್ಟಿಂಗ್ ಚಾರ್ಜ್ ಮಾತ್ರ ಬರೋದದು. ವೆಯ್ಟಿಂಗ್ ಎಲ್ಲೂ ಮಾಡಲಿಲ್ಲ ನಾವು, ಹಂಗೆ ಡೈರೆಕ್ಟಾಗಿ ಬಂದಿದ್ದರಿಂದ ವೆಯ್ಟಿಂಗ್ ಚಾರ್ಜ್ ಇಲ್ಲ ಇದಕ್ಕೆ. ಸೊ ಇಲ್ಲಿ GST ಅನ್ನೋದೇನಿದೆ ಇದು ಕೂಡ 0, ಇದು GST ಇಲ್ಲಲ್ಲ. ಹಂಗಾಗಿ ಟೋಟಲಾಗಿ 51 ರೂಪಾಯಿ ಬಿಲ್ ಬಂದಿದೆ. ಈ ಥರ ಪ್ರತಿದಿನ ನೀವು ಎಷ್ಟು ಡ್ಯೂಟಿ ಮಾಡ್ತೀರಾ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಡೇಟಾ ಸಿಗುತ್ತೆ, ಬಳಸ್ಕೊಳ್ಳಿ. ಸರ್ ಈಗ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇವಾಗ ಇದರಲ್ಲಿ ನಿಮಗೆ ಅನ್ನಿಸ್ತಲ್ಲ ಯಾವ ರೀತಿ ಈಗ ಇದು ಮಾಡ್ಬೋದಾ ನೀವು ಡ್ರೈವರ್, ಆಟೋ ಡ್ರೈವರ್ ಆಗಿ? ಮಾಡ್ಬೋದು. ಹಾಂ ಏನು ತೊಂದರೆ ಇಲ್ಲ ತಾನೆ? ಓಕೆ ಇದು GPS ಏನು ತೊಂದರೆ ಇಲ್ಲ. ಅದು ಕರೆಕ್ಟ್ ಅಲ್ವಾ? ಈಗ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಅಮೌಂಟನ್ನು ಜಾಸ್ತಿ ಎಲ್ಲ ತೋರಿಸ್ತಾರೆ ಅವರು. ಬಟ್ ಅದು ಜಾಸ್ತಿ ತೋರಿಸಿದಾಗ ಅವರನ್ನೇ ತಗೊಂಡು ಏನಾರ ಮಾಡ್ಕೊಂಡು ಹಾಳಾಗೋಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಏನು ಅಂದರೆ ನಿಮಗೆ ಕಡಿಮೆ ಬರ್ದಿರೋ ಥರ ನಿಮಗೆ ಡ್ಯೂಟಿ ಮಾಡೋದಕ್ಕೆ ಇದೊಂದು ಅವಕಾಶ ಇದೆ. ಇದನ್ನು ಬಳಸ್ಕೊಳ್ಳಿ, ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ ಆಯಿತಾ. ನಾನೀಗ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದನ್ನು ಅವ್ರಿಗೆ ಕಳಿಸಿ ಅದನ್ನು ತೋರಿಸಿ ಅವ್ರಿಗೆ ಆ ಥರ ಮಾಡ್ಕೊಳ್ಳಿ. ಸರಿ ಬರಲ್ಲ ಹಂಗಾರೆ.